ಗುರುವೆ, ನಮ್ಮ ಅರ್ಜುನ್ ಜನಿ ಅವರ ಫಸ್ಟ್ ಡೈರೆಕ್ಟೋರಿಯಲ್ ಸಿನಿಮಾ 45 ಸಿನಿಮಾದ ಟ್ರೈಲರ್ ಇವಾಗ ತಾನೇ ನೋಡ್ಕೊಂಡ್ ಬಂದೆ. ಸೊ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದೀನಿ ಟ್ರೈಲರ್ ನೋಡಿದ್ಮೇಲೆ. ಸೊ ಮಾತಾಡುವ ಟ್ರೈಲರ್ ಬಗ್ಗೆ ಅದಕ್ಕೂ ಮುಂಚೆ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಕೇಳಿ ಸಿನಿ ಟಾಕ್ಗೆ ಸ್ವಾಗತ. ನನ್ನ ಚಾನಲ್ಗೆ ಯಾರಾದ್ರೂ ಫಸ್ಟ್ ಟೈಮ್ ಭೇಟಿ ನೀಡಿದ್ರೆ ಚಾನಲ್ ಅಲ್ಲಿ ನೋಡೋದಕ್ಕೆ ಹಲವಾರು ವಿಡಿಯೋಗಳು ಸಿಗ್ತವೆ. ಒಂದೆರಡು ವಿಡಿಯೋಗಳನ್ನ ನೋಡಿ ಇಷ್ಟ ಆದ್ರೆ ಮಾತ್ರನೇ ಲೈಕ್ ಸಬ್ಸ್ಕ್ರೈಬ್ ಹಾಕೊಂಡು ಸಪೋರ್ಟ್ ಮಾಡ್ತಾರೆ. ಟ್ರೈಲರ್ ವಿಷಯಕ್ಕೆ ಬರೋದಾದ್ರೆ ತುಂಬಾ ಲೈಕ್ ಮಾಡೋದಂತೂ ಬೇಡ, ಡೈರೆಕ್ಟ್ ಆಗಿ ವಿಷಯಕ್ಕೆ ಹೋಗೋಣ. ಟ್ರೈಲರ್ ಲಿಟ್ರಲ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೇಂಜ್ ಇರುತ್ತೆ. ನಮ್ಮ ಅರ್ಜುನ್ ಜನಿ ಅವರು ಈ ರೇಂಜ್ ಕ್ವಾಲಿಟಿ ಗೇನ್ ಮಾಡಿರ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಲಿಟ್ರಲಿ ಔಟ್ ಆಫ್ ದಿ ಬಾಕ್ಸ್ ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿತ್ತು. ನನ್ಗಂತೂ ತುಂಬಾ ಎಕ್ಸೈಟ್ ಮಾಡಿದಂತ ನ್ಯೂಸ್ ಅಂತ ಹೇಳ್ತೀನಿ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಕಟ್ ಮಾಡಿದ್ರೆ ಗುರುವೆ ಟ್ರೈಲರ್ ನ. ಇಲ್ಲಿ ಅಪ್ರಿಸಿಯೇಟ್ ಜನಿ ಅವರಿಗೆ ಹೋಗ್ಲೇಬೇಕು, ಅರ್ಜುನ್ ಜನಿ ಅವರಿಗೆ. ಐ ಥಿಂಕ್ ಈ ರೇಂಜಿಗೆ ಕ್ವಾಲಿಟಿನ ಗೇನ್ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ನಾನಂತೂ. ಅದರ 2 years ಆಯ್ತು ಅನ್ಕೊಳ್ತೀನಿ ಸಿನಿಮಾ ಅನೌನ್ಸ್ಮೆಂಟ್ ಆಗಿ. ಇಷ್ಟು ದಿನ ವೇಟ್ ಮಾಡೋದಕ್ಕೆ ಇಂಥ ಟ್ರೈಲರ್ ಕೊಟ್ಟಿರೋದಕ್ಕೂ ತುಂಬಾ ಖುಷಿ ಆಯ್ತು. ಸೊ ವರ್ತಿ ಅನ್ನಿಸ್ತು ಇಷ್ಟು ದಿನ ವೇಟ್ ಮಾಡೋದಕ್ಕೆ. ಒಟ್ಟಿನಲ್ಲಿ ಟ್ರೈಲರ್ ನೋಡ್ಕೊಂಡ್ ಬಂದೆ. ಟ್ರೈಲರ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಗುರುವೆ. ಇಲ್ಲಿ ನಮ್ಮ ಕರ್ನಾಡ ಚಕ್ರವರ್ತಿ ಶಿವಣ್ಣ ಅವರಾಗಿರ್ಬೋದು, ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರಾಗಿರ್ಬೋದು, ಸ್ಕ್ರೀನ್ ಮೇಲೆ ಅವ್ರ ಪ್ರೆಸೆನ್ಸ್ ಬಗ್ಗೆ ಮಾತಾಡೋಂತ ಅವಶ್ಯಕತೆ ಇದೆಯಾ? ನಾವು ಮಾತಾಡೋಂತ ಯೋಗ್ಯತೆನೂ ಇಲ್ಲ ಅನ್ಕೊಳ್ತೀನಿ. ತುಂಬಾ ಚೆನ್ನಾಗಿ ಕಾಣಿಸ್ಕೊಳ್ತಾ ಇದಾರೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದಾರೆ. ಅಂಡ್ ಒಟ್ಟಿನಲ್ಲಿ ಈ ಕಡೆ ಉಪೇಂದ್ರ ಅವರ ಕ್ಯಾರೆಕ್ಟರ್, ಶಿವಣ್ಣ ಅವರ ಕ್ಯಾರೆಕ್ಟರ್. ಉಪೇಂದ್ರ ಅವರ ಕ್ಯಾರೆಕ್ಟರ್ಗೆ ಯಮನ ಲಕ್ಷಣಗಳು ಕಾಣಿಸ್ತಾ ಇದಾವೆ. ಸೊ ಬೈಕ್ ಆಗಿರ್ಬೋದು ಅಂಡ್ ಒಂದಿಷ್ಟು ಬಾಕ್ಸ್ ಗಳನ್ನ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ. ಸೊ YM ಅಂತ ಹಾಕಿರ್ಬೋದು, ಯಮನ. ಸೊ ಇದ್ರೆ ಇರ್ಬೋದು. ಅಂಡ್ ಯಮನ ಲಕ್ಷಣಗಳಂತೂ ತುಂಬಾ ಕಾಣಿಸ್ತಾ ಇದಾವೆ ಉಪೇಂದ್ರ ಅವರಿಗೆ. ಅಂಡ್ ಈ ಕಡೆ ಶಿವಣ್ಣ ಅವರು ಸ್ವತಃ ಈಶ್ವರನ ಲಕ್ಷಣಗಳು ಕಾಣಿಸ್ತಾ ಇದಾವೆ. ಸೆಂಟ್ರಲ್ಲಿ ನಮ್ಮ ರಾಜ್ ಬಿ ಶೆಟ್ಟಿ ಅವರು. ನನಗೆ ಒಂದ್ ಖುಷಿ ಆಗಿದ್ದೇನಂದ್ರೆ, ಸೊ ಅವರ ಒರಿಜಿನಲ್ ಸ್ಲ್ಯಾಗ್ ಏನಿದೆ ಅಲ್ಲ, ಸೊ ಕುಂದಾಪುರ, ಸೊ ಆ ಸೈಡ್ ಸ್ಲ್ಯಾಗ್ ಏನಿದೆ ಅಲ್ಲ, ಮಲೆನಾಡು ಸೈಡ್, ಸೊ ಆ ಸ್ಲ್ಯಾಗ್ ನ ಇಲ್ಲಿ ಕೂಡ ಹಂಗೆ ಮೇಂಟೈನ್ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಯ್ತು ಅವ್ರನ್ನು ಕೂಡ. ಒಟ್ಟಿನಲ್ಲಿ ಸ್ಕ್ರೀನ್ ನ ತಿಂದು ಬಿಸಾಕ್ತಾ ಇದಾರೆ ಅಂತಾನೆ ಹೇಳ್ಬೋದು ಈ ಮೂವರು ಕಲ್ತು. ಅಂಡ್ ಶಿವಣ್ಣ ಅವರು ಟ್ರೈಲರ್ ಫೈನಲ್ ಶಾರ್ಟ್ ಅಲ್ಲಿ ಲೇಡಿ ಗಿಡಪ್, ಐ ಥಿಂಕ್ ಪಾರ್ವತಿ ಅವರು ಏನನ್ನ ಮೈಯ ಒಳಗ್ ಬರ್ಬೋದು ಅನ್ಕೊಂತಾ ಇದೀನಿ. ಶಿವಣ್ಣ ಏನೋ ಸುಮ್ಮನೆ ಗೆಸ್ ಮಾಡ್ತಾ ಇದೀನಿ ಅಂತ ಅನ್ಕೊಂತಾ ಇದೀನಿ ಗುರುವೆ. ಲಿಟ್ರಲಿ ಕ್ರೇಜಿ ಪ್ರೆಸೆನ್ಸ್ ಗುರುವೆ ಸ್ಕ್ರೀನ್ ಮೇಲೆ ಶಿವಣ್ಣ ಅವ್ರದ್ದು ಮಾತ್ರ. ಲಿಟ್ರಲಿ ನಾನಂತೂ ತುಂಬಾ ವೇಟಿಂಗ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ನೋಡ್ಲೇಬೇಕು. ಆ ತರ ಇತ್ತು, ಆ ತರ ಕಟ್ ಮಾಡಿದ್ರೆ ಟ್ರೈಲರ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಮ್ಯೂಸಿಕ್ ಕಡೆ ಬರೋದಾದ್ರೆ ಅಥವಾ ಟೆಕ್ನಿಕಲ್ ವಿಷಯದ ಕಡೆ ಬರೋದಾದ್ರೆ, ಇಲ್ಲಿ ಫ್ರೇಮ್ಸ್ ಅಚ್ಚುಕಟ್ಟಾಗಿದ್ದಾವೆ. ತುಂಬಾ ಚೆನ್ನಾಗಿ ಕ್ವಾಲಿಟಿನ ಮೇಂಟೈನ್ ಮಾಡಿದ್ದಾರೆ. DA ಅಥವಾ VFX ಬಗ್ಗೆ, CGI ವರ್ಕ್ ಬಗ್ಗೆ ನಾವೇನ್ ಮಾತಾಡ್ತೀವಲ್ಲ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಂದಂದ್ರೆ ಏನೋ ಒಂದು ಸ್ವಲ್ಪ ಬ್ಲಡ್ ಮಾತ್ರ ಯಾಕೋ ಪಿಂಕ್ ಕಲರ್ ಅಲ್ಲಿ ಕಾಣಿಸ್ತಾ ಇತ್ತು. ಸೊ ಸ್ಕ್ರೀನ್ ಮೇಲೆ, ಬಿಗ್ ಸ್ಕ್ರೀನ್ ಮೇಲೆ ಇನ್ನೂ ಹೆಂಗ್ ಕಾಣಿಸುತ್ತೋ ಏನೋ ಕಾದ್ ನೋಡುವ. ಅಂಡ್ ಕ್ರೇಜಿ BGM ಸ್ಕೋರ್, ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾತ್ರ ಲಿಟ್ರಲಿ ಇಂಗ್ಲಿಷ್ ಅಲ್ಲಿ ಲಿರಿಕ್ಸ್ ಬರ್ತವೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಕ್ರೇಜಿ ಸ್ಕೋರ್ ಕೊಟ್ಟಿದ್ದಾರೆ, ಅರ್ಜುನ್ ಜನಿ ಅವರೇ ಕೊಟ್ಟಿದ್ದಾರೆ. ಲಿಟ್ರಲಿ ತುಂಬಾ ಚೆನ್ನಾಗಿದೆ ಗುರುವೆ ಟ್ರೈಲರ್ ಮಾತ್ರ. ಸೊ ನೀವು ಕೂಡ ಟ್ರೈಲರ್ ನೋಡಿರ್ತೀರ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಸೊ ಟ್ರೈಲರ್ ನೋಡಿದ್ಮೇಲೆ ನಿಮ್ಗೆ ಯಾವ ರೀತಿ ಅನ್ನಿಸ್ತು? ಅಂಡ್ ಸೊ ಫಸ್ಟ್ ಡೇ ಫಸ್ಟ್ ಶೋ ಯಾರೆಲ್ಲ ಸಿನಿಮಾ ನೋಡ್ತಾ ಇದ್ದೀರಾ ಅನ್ನೋದನ್ನು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಒಟ್ಟಿನಲ್ಲಿ ನನಗೆ ಮತ್ತೆ ಟ್ರೈಲರು ಅನ್ಎಕ್ಸ್ಪೆಕ್ಟೆಡ್, ಅಂದರೆ ನಾನು ಈ ರೇಂಜಿಗೆ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಒಂದೊಳ್ಳೆ ಟ್ರೈಲರ್ ನೋಡೋದಕ್ಕೆ ಸಿಕ್ತು. ವೇಟ್ ಮಾಡೋದಕ್ಕೂ ಸಾರ್ಥಕ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ. ಟ್ರೈಲರ್ ನೋಡಿದ್ಮೇಲೆ ನನಗಂತೂ ಏನು ಮಾತಾಡ್ತಿದ್ದೀನೋ ಗೊತ್ತಿಲ್ಲ, ತುಂಬ ಚೆನ್ನಾಗಿದೆ ಟ್ರೈಲರ್. ನನಗಂತೂ ತುಂಬ ಖುಷಿ ಆಯಿತು. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಅವಾಗಲೇ ಹೇಳಿದಾಗೆ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಹಾಕಿದರೆ ಚಾನಲಲ್ಲಿ ನೋಡೋದಕ್ಕೆ ಹಲವಾರು ವಿಡಿಯೋಗಳು ಸಿಗ್ತವೆ. ಒಂದೆರಡು ವಿಡಿಯೋಗಳನ್ನ ನೋಡಿ ಇಷ್ಟ ಆದರೆ ಮಾತ್ರನೇ ಲೈಕು ಸಬ್ಸ್ಕ್ರೈಬ್ ಹಾಕೊಂಡು ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ, ಆದಷ್ಟು ಬೇಗ ಮತ್ತೊಂದು ವಿಡಿಯೋ, ಅಂದರೆ ಇದೇ ಟ್ರೈಲರ್ನ ಇನ್ ಡೀಟೇಲ್ ಆಗಿ ಮಾತಾಡ್ಕೊಳ್ಳುವ ಮತ್ತೊಂದು ವಿಡಿಯೋದಲ್ಲಿ ಅಂತ ಹೇಳ್ತಾ ಆದಷ್ಟು ಬೇಗ ಸಿಗ್ತೀನಿ.